ಹಲೋ ವಿದ್ಯಾರ್ಥಿಗಳೇ. ಸೊ KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಇಬ್ಬರು ಕೂಡ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಇವತ್ತು ಡೇಟ್ ಬಂದುಬಿಟ್ಟು ಜೂನ್ 15ಕ್ಕೆ ಏನೆಲ್ಲ ಅಪ್ಡೇಟ್ಸ್ಗಳಿದ್ದಾವೆ ಎಲ್ಲನೂ ಕೂಡ ಇದೇ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಫಸ್ಟ್ ಅಪ್ಡೇಟ್ ಬಂದುಬಿಟ್ಟು ನಾವು KE ಹೋಗಲ್ಲ, ಫಸ್ಟ್ NTA ಹೋಗ್ತೀನಿ. ಮೊದಲು ನೀಟ್ ಸ್ಟೂಡೆಂಟ್ ಏನೆಲ್ಲ ಅಪ್ಡೇಟ್ಸ್ಗಳಿದೆ ಅದನ್ನ ಹೇಳ್ಬಿಡ್ತೀನಿ. NTAದವ್ರಿಗೆ ಹೋಗ್ಬಿಟ್ರೆ ಏನಂತಂದರೆ ವೆಬ್ಸೈಟ್ಗೆ ಓಪನ್ ಮಾಡಿದಾಗ ನಿನ್ನೆ ಸಾಯಂಕಾಲ ಮೇನ್ ಆಗಿ ಅಪ್ಡೇಟ್ಸ್ಗಳು ಬಂದಿರೋದು. ಒಂದು ಅಡ್ಮಿಟ್ ಕಾರ್ಡ್ ರಿಲೀಸ್ ಆಗಿದೆ ಆ್ಯಂಡ್ ಇನ್ನೊಂದು ಬ್ಯಾಂಕ್ ಅಕೌಂಟ್ ರೀಫಂಡ್ ಏನಂತ ಮಾಡ್ತಾ ಇದ್ರು, ಅದಕ್ಕೆ ಇನ್ನೊಂದು ಟೈಮ್ ನಿಮಗೆ ಆ್ಯಡ್ ಮಾಡ್ಲಿಕ್ಕೆ ಅಂತಂದು. ಸೊ ನೀವು ಏನಾದರೂ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಏನಾದರೂ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೊಳಕ್ಕೆ ಹೋಯ್ತಪ್ಪ ಅಂತಂದ್ರೆ ರೀಫಂಡಿಂಗ್ ಮೊದಲು ಮಾಡ್ಕೊಂಬನ್ನಿ ಅಂತ ಕೇಳಿಸುತ್ತೆ. ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ ಬೇಕಾಯ್ತು. ನಾನು ಅಡ್ಮಿಟ್ ಕಾರ್ಡ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಅದು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ಡೀಟೇಲ್ಸ್ ಕೇಳ್ತದೆ, ಅಪ್ಲಿಕೇಶನ್ ನಂಬರ್ ಆಯಿತು ಆ್ಯಂಡ್ ಪಾಸ್ವರ್ಡ್ ಹಾಕ್ಕೊಂಡು ಸೆಕ್ಯೂರಿಟಿ ಪಿನ್ ಕೇಳುತ್ತೆ, ಸೆಕ್ಯೂರಿಟಿ ಪಿನ್ ಹಾಕೊಳ್ಳಿ. ಓಕೆ, ಕೆಳಗಡೆ ಸೆಕ್ಯೂರಿಟಿ ಪಿನ್ ಕೊಟ್ಟ ತಕ್ಷಣ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ತಾನೇ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಅಂತಂದರೆ ತಾನೇ ತೋರಿಸುತ್ತೆ. ಅದು ತೋರಿಸ್ತೀನಿ ಬೇಕಾದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ. ನೋಡಿ, ಬಿಫೋರ್ ಪ್ರೊಸೀಡಿಂಗ್ ಟು ಡೌನ್ಲೋಡ್ ಯುವರ್ ಅಡ್ಮಿಟ್ ಕಾರ್ಡ್ ಪ್ಲೀಸ್ ರಿವ್ಯೂ ಯುವರ್ ಬ್ಯಾಂಕ್ ಡೀಟೇಲ್ಸ್ ಒನ್ಸ್ ಅಗೇನ್, ಕ್ಲಿಕ್ ಕೇರ್ ಟು ಪ್ರೊಸೀಡ್ ಫರ್ದರ್ ಅಂತಂದು. ಸೊ ಏನು ಕೊಟ್ಟರೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಏನಾಗ್ತದೆ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಮೇಲೆ ಇನ್ನೊಂದು ಟೈಮ್ ಕೇಳಿಸುತ್ತೆ. ಸೊ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಹಾಕೋಬೇಕಾಗ್ತದೆ. ಅದೇ ರೀತಿ ಕ್ಯಾಪ್ಚಾ ಏನು ಕೆಳಗಡೆ ಕಾಣಿಸ್ತಿರ್ತದೆ ಅದನ್ನ ಕ್ಯಾಪ್ಚಾ ಹಾಕೋಬೇಕು. ಸ್ವಲ್ಪ ವೇಟ್ ಮಾಡಿ, ಯಾಕಂದ್ರೆ ಸರ್ವರ್ ಸ್ವಲ್ಪ ಡೌನ್ ಇರೋ ಕಡೆ ನಂದು ಈ ಥರ ಆಗ್ತದೆ. ಸೊ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ನಾನು ಕೆಳಗಡೆ ಲಾಗಿನ್ ಅಂತ ಕೊಡ್ತೀನಿ. ಸೊ ನಿನ್ನೆಯಿಂದ ಇದು ಲಾಗಿನ್ ಪೇಜ್ ಕ್ಲಿಕ್ ಮಾಡ್ಕೊಳಕ್ಕೆ ಹೋದಾಗ ಸರ್ವರ್ ಸಿಕ್ಕಾಪಟ್ಟೆ ಬಿಸಿ ಬರ್ತಾ ಇದೆ. ಸೊ ಪ್ರಾಬ್ಲಮ್ ಎಲ್ಲರೂ ಕೂಡ ಆಗ್ತದೆ, ನಿಮ್ಗೊಬ್ಬರಿಗೆ ಅಲ್ಲ. ಯಾಕಂದರೆ ನೋಡಿ, ನಾನು ಲಾಗಿನ್ ಅಂತ ಕೊಡ್ತಾ ಇದ್ದೀನಿ, ಲೈವಲ್ಲೇ ತೋರಿಸ್ತೀನಿ ಎಷ್ಟೊತ್ತು ತೊಗೊಂಡು ಬಿಡ್ತದಂತಂದು. ಸೊ ನಾನು ಎಲ್ಲರೂ ಕೂಡ ಸೇಮ್ ಏನಪ್ಪ ಅಂದರೆ ಕರೆಕ್ಟಾಗಿ ಅಪ್ಲಿಕೇಶನ್ ನಂಬರ್ ಕೂಡ ಹಾಕ್ಕೊಂಡಿದ್ದೀನಿ, ಪಾಸ್ವರ್ಡ್ ಕೂಡ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಕ್ಯಾಪ್ಚಾ ಕೂಡ ಸರಿಯಾಗಿ ಎಂಟ್ರಿ ಮಾಡಿದ್ದೀವಿ. ಆ್ಯಂಡ್ ಜಸ್ಟ್ ಏನು ಮಾಡ್ಕೊತಿದ್ದೀವಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ವೇಟ್ ಮಾಡಿಸುತ್ತೆ. ವೇಟ್ ಮಾಡಿಸಿ ಕೊನೆಗೆ ಒಂದು ಬರುತ್ತೆ, ಹೋಯ್ತಾ. ಸೊ ಈ ರೀತಿಯಾಗಿ ನೀವೇನು ಮಾಡ್ಕೊತಿದ್ದೀರಾ. ಸೊ ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್. ಈ ಥರ ಪ್ರಾಬ್ಲಮ್ ನಿನ್ನೆ ಸಾಯಂಕಾಲದಿಂದನೂ ಕೂಡ ಫೇಸ್ ಮಾಡ್ತಾಯಿದ್ದೀರಾ. ಸೊ ಇದಕ್ಕೆ ತಕ್ಕನಾಗೆ NTAದವ್ರು ಏನು ರೆಸ್ಪಾನ್ಸ್ ಮಾಡ್ತಾರೆ. ಸೊ ನೋಡೋಣ ಅಂತ. ಯಾಕಂತಂದರೆ ಬೇಗನೆ ನೋಡಿ, ನೀವು ಎಷ್ಟು ಮಾಡ್ತೀರೋ ಕೋಟ್ಯಾಂತರ ಗಟ್ಟಲೆ ಸ್ಟೂಡೆಂಟ್ದ ಅಮೌಂಟ್ ತೊಗೊಂಡ್ಬಿಟ್ಟು ಇಷ್ಟೊಂದು ಕೂಡ ಇಷ್ಟು ಸರ್ವರ್ ಮೇಂಟೈನ್ ಮಾಡಲಿಕ್ಕಾಗಿಲ್ಲ ಅಂತಂದ್ರೆ ಏನು ಮಾಡೋಣ ಹೇಳಿ. ಸೊ ನೋಡಿ, ಬಿಟ್ಟಿರೋದೇ ಎರಡು. ಒಂದು ರೀಫಂಡ್ ಲಿಂಕ್ ಅಂತಂದು ಅವರಾಗಿ ನೋಡಿ ಅದೆಲ್ಲನೂ ಕೂಡ ಕರೆಕ್ಟ್ ಹಾಕಿದ್ರು ಕೂಡ ಮತ್ತೆ ಇನ್ನೊಂದು ಟೈಮ್ ಕನ್ಫರ್ಮೇಷನ್ ಅಂತ ಅಂತ ಕೊಟ್ಟವ್ರೆ. ಆ್ಯಂಡ್ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೋಬೇಕಂದ್ರೆ ಬಿಫೋರ್ ಅದನ್ನು ಮಾಡಿಬಿಟ್ಟೇ ಮಾಡಬೇಕಂತೆ. ಸೊ ನೋಡಿ, ಹಿಂಗಿತ್ತೆ ಕತೆ ಇದೆ NTAದವ್ರದ್ದು. ಸೊ ನಾ ಇನ್ನೊಂದು ಟೈಮ್ ಬೇಕಾದ್ರೆ ಮಾಡ್ಲಿಕ್ಕೆ ಹೋದ್ರು ಕೂಡ ಮತ್ತೆ ಅದೇ ತೋರಿಸುತ್ತೆ ಅದು. ಓಕೆ, ಏನಂತಂದರೆ ಮೊದಲು ಇದನ್ನು ಮಾಡೋಕ್ಕಿಂತ ಮುಂಚೆಗೆ ಫಸ್ಟ್ ನೀವು ರೀಫಂಡ್ ಲಿಂಕ್ ಏನಿದೆ ಅದನ್ನು ಮೊದಲು ಮಾಡ್ಕೊಂಬರ್ರಿ, ಅದನ್ನು ಚೆಕ್ ಮಾಡ್ಕೊಂಡೇ ಬನ್ನಿ ಅಂತ ಕೇಳಿಸುತ್ತೆ. ಸೊ ನೋಡೋಣ ಅಂತ, ಸಾಲ್ವ್ ಆಗುತ್ತೆ ಇವತ್ತು ಸಾಯಂಕಾಲ ಅನ್ನೋಷ್ಟಿಗೆ. ಸೊ ಏನೇನಿದೆ ವಾಪಸ್ ಅಡ್ಮಿಟ್ ಕಾರ್ಡ್ ಡೌನ್ ಮಾಡ್ಕೊಳ್ಳೇಬೇಕು. ಸೊ ಹಂಗಿದ್ರೆ ಗೊತ್ತಿರುವಾಗೆ 21ಗೆ ಎಕ್ಸಾಮ್ ಬರೀತಾರ. ಸೊ ನೋಡೋಣ, ಏನಾದರೂ ಅಪ್ಡೇಟ್ಗಳಿತ್ತಂದ್ರೆ ವಾಟ್ಸಪ್ ಚಾನಲ್ ಕೂಡ ತಿಳಿಸ್ತಾ ಇರ್ತೀವಂತೆ. ಓಕೆ, ಇದೆಲ್ಲನೂ ಕೂಡ ನೀಟ್ ಸ್ಟೂಡೆಂಟ್ಗೆ ಆಯ್ತು ಅಂತಂದರೆ ಅಪ್ಡೇಟು. ನಮ್ಮ KCET ಸ್ಟೂಡೆಂಟು ಕೂಡ ಏನೆಲ್ಲ ಬಂದಿದೆಯಪ್ಪ ಅಂತಂದರೆ, ಸೊ ನೋಡೋಣ ಅಂತ. KE ವೆಬ್ಸೈಟಲ್ಲಿ ಹೋಗೋಣ ಅಂತ. KE ವೆಬ್ಸೈಟಲ್ಲಿ ಏನಾದರೂ ಇವತ್ತು ಬಂದಿರುವ ಹಾಗೆ. ಸೊ ಒಂದಂತೂ ಗೊತ್ತಿದೆ, ಅಲ್ಲೆಲ್ಲ ಅಪ್ಡೇಟು ಇವತ್ತು 3ರಿಂದ 4 ಅಂದರೆ ಮಧ್ಯಾಹ್ನ 3ರಿಂದ 4 ನಮ್ಮ KE ಡೈರೆಕ್ಟ್ರು ಫೋನ್ ಇನ್ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅದನ್ನು ಪಾರ್ಟಿಸಿಪೇಟ್ ಮಾಡಿರಿ. ಫೋನ್ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕೇಳಬಹುದು. ಸೊ ಆ್ಯಂಡ್ ಮೇನ್ ಥಿಂಗ್ಸ್ ಬಂದುಬಿಟ್ಟು ಯಾರೆಲ್ಲ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಕೂಡ ಡೌನ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಇನ್ನೂ ಕೂಡ ಯಾರೆಲ್ಲ SC SCB SSC ಅಂತ ಇತ್ತು, SC ಸ್ಟೂಡೆಂಟ್ ನೀವು ಒಳ ಮೀಸಲಾತಿ ಕ್ಲೇಮ್ ಮಾಡ್ಕೋಬೇಕು ಅಂತಂದರೆ ಅಂದರೆ ಇಂಟರ್ನಲ್ ರಿಸರ್ವೇಷನ್ ಬೇಕು ನಿಮಗೆ. ಸೊ ನೀವೇ ಮಾಡ್ಕೋಬೇಕು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ಅಪ್ಲೈ ಮಾಡಿ. ಸೊ ಅವತ್ತೇ ಮಾಡಿದ್ರೆ ಅಪ್ಲೈ ಮಾಡಿದ ತಕ್ಷಣ ನಿಮ್ಗೊಂದು RD ನಂಬರ್ ಕೊಡ್ತಾರೆ. RD ನಂಬರ್ ಬಂದು ಎಂಟ್ರಿ ಮಾಡ್ಕೊರಿ. ನಿಮ್ಮದು ಕೂಡ ಏನಾಗ್ತದೆ ಎಲ್ಲನೂ ಕೂಡ ಸೊ ಆ್ಯಕ್ಟಿವೇಟ್ ಆಗ್ತದೆ, ವರಿ ಮಾಡ್ಕೋಬೇಡಿ. ಸೊ ಅಂದರೆ ಸ್ಲಿಪ್ ಬರ್ತದೆ. ಸೊ ಇನ್ನೂ ಎಲ್ಲನೂ ಕೂಡ ಕರೆಕ್ಟ್ ಇದ್ದು ರಾಂಗ್ ಬರ್ತಾ ಇದ್ದರೆ ನೀವು ಅಪ್ಲಿಕೇಶನ್ ಒಳಗಡೆ ಆ್ಯಂಡ್ ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಅಂತ ಬಂದಿರ್ತದೆ. ಯಾವುದೆಲ್ಲ ಕನ್ನಡ ಮೀಡಿಯಮು, ರೂರಲ್ಲು ಮತ್ತು HK. ಸೊ ಈ ಥರ ರಿಸರ್ವೇಷನ್ಗಳು ನೀವು ಅಪ್ಲೈ ಮಾಡಿದ್ರಿ, ಕ್ಲೇಮು ಕೂಡ ಮಾಡ್ಕೊಂಡಿದ್ರಿ, ವೆರಿಫೈಡ್ ಕೂಡ ಆಗಿತ್ತಂತಂದರೆ. ಬಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೋ ಅಂತ ಬಂತಿತ್ತಂದ್ರೆ ನೀವು KEಗೆ ಬಂದುಬಿಟ್ಟು ವಿತ್ ಸ್ಲಾಡ್ ಬುಕ್ ಮಾಡ್ಕೊಂಬರಬೇಕು. ಗೊತ್ತಿರೋ ಬಗ್ಗೆ ಇಲ್ಲಿ ಸ್ಲಾಡ್ ಬುಕ್ ಮಾಡಿಕೊಂಡು ಆ ಡೇಟ್ ಗೀಟ್ ಎಲ್ಲನೂ ಕೂಡ ಟೈಮ್ ತೊಗೊಂಡು ಬಂತಂದರೆ ನಿಮ್ಮದು ಎಲ್ಲ ಕೆಲಸ ಆಗ್ತದೆ. ಓಕೆ, ಸರಿ. ಆ್ಯಂಡ್ ಮೇನ್ ಥಿಂಗ್ಸ್ ಬಂದುಬಿಟ್ಟು ಶೆಡ್ಯೂಲ್ ಬಿಡಬೇಕು KEದವರು. ಓಕೆ, ಹೇಳ್ತಿದ್ದೀನಿ, ಶೆಡ್ಯೂಲ್ ಬಿಡಬೇಕು. ಅದ್ರ ಜೊತೆಗೆ ಸೀಟ್ ಮೆಟ್ರಿಕ್ಸ್ ಬಿಡಬೇಕು ಆ್ಯಂಡ್ ಬ್ರೌಚರ್ ರಿಲೀಸ್ ಮಾಡಬೇಕು, ಬಿ ಸ್ಟ್ರಕ್ಚರ್ ರಿಲೀಸ್ ಮಾಡಬೇಕು. ಸೊ KEದವರು ಇನ್ನೂ ಕೂಡ ಯಾವುದೇ ರೀತಿ ಮಾಡೋದಿಲ್ಲ. ಸೊ ನೋಡೋಣ ಅಂತ. ಇವತ್ತು KE ಡೈರೆಕ್ಟರ್ 3ರಿಂದ 4 ಗಂಟೆಲಿ ಏನೇನೆಲ್ಲ ಮಾತಾಡ್ತಾರೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಎಲ್ಲನೂ ಕೂಡ. ಸೊ ಅದಾದ ನಂತರ ಏನು ಮಾಡ್ತಾರೆ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಅಂದರೆ ಇನ್ನೊಂದು 2 ಡೇಸ್. ಓಕೆ, ಇನ್ನೊಂದು 2 ಡೇಸಲ್ಲಿ ಅವರು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡುವಂಥ ಎಲ್ಲ ಲಕ್ಷಣಗಳು ಕಾಣುತ್ತಾ ಇದ್ದಾವೆ. ಓಕೆ, ಸೊ KCET ಸ್ಟೂಡೆಂಟ್ ಅಷ್ಟೇ ಇರೋ ಕಾರಣ ಈ ಪ್ರೀ ರೌಂಡ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಬೇಕಂತಂದರೆ ಎಲ್ಲನೂ ಕೂಡ ಹೇಳ್ತೇನಂತೆ. ಸೊ ಅಲ್ಲಿವರೆಗೂ ಚಾನಲ್ ನೋಡಿದ್ರೆ ಟೇಕ್ ಕೇರ್, ಬಾಯ್.